ಧನಸ್ಸು ರಾಶಿಯವರೇ, ಈ ತಿಂಗಳಲ್ಲಿ ನಿಮಗೆ ಯಾವ್ದಾದ್ರು ಶುಭ ಫಲಗಳು ಕಾಯ್ತಾ ಇದೆಯಾ? ಧನಸ್ಸು ರಾಶಿಯವರಿಗೆ ನೀವು ತಗೊಳ್ಳುವಂಥ ಒಂದೇ ಒಂದು ನಿರ್ಧಾರ ನಿಮ್ಮ ಭವಿಷ್ಯನೇ ಬದಲಾಯಿಸಬಹುದು. ಸೆಪ್ಟೆಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರು ಬರುವಂಥ ಕೆಲವು ಅವಕಾಶಗಳನ್ನ ಖಂಡಿತವಾಗ್ಲೂ ತಪ್ಪಿಸ್ಕೊಬೇಡಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹಾಗೂ ಯಾವುದಾದ್ರೂ ಗ್ರಹಗಳ ಬದಲಾವಣೆ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾವ್ಯಾವ ಗ್ರಹಗಳ ಬದಲಾವಣೆ ಇದೆ ಅಂತ ನೋಡೋಕ್ಕೋದ್ರೆ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಶುಕ್ರ ಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಅಂದರೆ ತನ್ನ ಸ್ವಕ್ಷೇತ್ರಕ್ಕೆ ತನ್ನ ಪರಿವರ್ತನೆ ಆಗ್ತಾ ಇದೆ. ಇನ್ನು ಬುಧ ಗ್ರಹ 7ನೇ ತಾರೀಕು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಹಾಗೆ 17ನೇ ತಾರೀಕು ಸೂರ್ಯ ಗ್ರಹ ತನ್ನ ಸ್ವಂತ ಮನೆಯಾದ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ರೆ, ಇನ್ನು ಕುಜಗ್ರಹ 18ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದೆ. ಹಾಗಿದ್ರೆ ಇನ್ನು ಬೇರೆ ಉಳಿದ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ದರೆ ಮೀನ ರಾಶಿನಲ್ಲಿ ಶನಿ ಸ್ಥಿತನಾಗಿರ್ತಾನೆ. ಹಾಗೆ ಕಟಕ ರಾಶಿನಲ್ಲಿ ಕುಜ ಹಾಗೂ ಗುರು ಗ್ರಹಗಳು ಸ್ಥಿತನಾಗಿದ್ದರೆ, ಇನ್ನು ಸಿಂಹ ರಾಶಿನಲ್ಲಿ ಕೇತು ಹಾಗೂ ಸೂರ್ಯ ಗ್ರಹ ಸ್ಥಿತವಾಗಿರುತ್ತೆ. ಹಾಗೆ ಇನ್ನು ಕನ್ಯಾ ರಾಶಿನಲ್ಲಿ ಬುಧ ಗ್ರಹ ಸ್ಥಿತವಾಗಿದ್ದರೆ ತುಲಾ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿರುತ್ತೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ. ಸೆಪ್ಟೆಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಧನಸ್ಸು ರಾಶಿಯವರಿಗೆ ಆಲ್ರೆಡಿ ಒಂದೇನೋ ತಲೆನಲ್ಲಿ ಕುತ್ಕೊಂಡು ಕಾಡ್ತಾ ಇರುತ್ತೆ. ಏನು ಅಂತಂದರೆ, ನಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹ 8ನೇ ಮನೇಲಿದ್ದಾನೆ. ಸೊ ಅನಿರೀಕ್ಷಿತ ಘಟನೆಗಳು ನಡೆಯುತ್ತೆ. ಹೌದು, ಖಂಡಿತವಾಗ್ಲೂ ಅನಿರೀಕ್ಷಿತ ಘಟನೆಗಳು ನಡೆಯುತ್ತೆ. ಅದರಲ್ಲಿ ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ ಕೂಡ ಇದೆ. ಪಾಸಿಟಿವ್ ಅಂತ ನೋಡೋಕೆ ಬಂದಾಗ ನಿಮಗೆ ಒಳ್ಳೆ ತುಂಬ ದಿನಗಳಿಂದ ಬರೆದಿರೋಂಥ ಭೂಮಿ ಬರುವಂಥದ್ದಾಗಿರ್ಬೋದು, ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗಿರ್ಬೋದು, ಇನ್ಶೂರೆನ್ಸ್ ಕ್ಲೈಮ್ ಆಗುವಂಥದ್ದಾಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಹಣ ನಿಮ್ಮದು ಕೈಗೆ ಬಂದು ಸೇರುವಂಥದ್ದಾಗಿರ್ಬೋದು. ಈ ರೀತಿಯಾದ ಒಳ್ಳೆಯದು ಕೂಡ ನಡೆಯುತ್ತೆ. ಕೆಟ್ಟದೇನು ನಡಿಬೋದು ಅಂತ ನೋಡೋಕೆ ಬಂದಾಗ ಕೆಲವು, ಯಾಕಂದರೆ ಕುಜನು 8ನೇ ಮನೆಯಲ್ಲಿದ್ದಾನೆ, ಆಕ್ಸಿಡೆಂಟ್ಗಳಾಗುವಂಥದ್ದು, ಏನಾದರೂ ಪೆಟ್ಟಾಗುವಂಥದ್ದು, ಅದರಿಂದ ಏನಾದರೂ ಸ್ವಲ್ಪ ನೋವಾಗುವಂಥದ್ದು, ಅಥವಾ ಮನೆಯಲ್ಲಿ ಅಹಿತಕರ ಘಟನೆಗಳನ್ನ ನಡೆದು ಮನಸ್ಸಿಗೆ ನೋವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ನಿಮ್ಮ ದಶಾಭುಕ್ತಿ ಏನು ನಡೀತಿದೆ, ಒಳ್ಳೆ ದಶಗಳು ನಡೆದಾಗ ಖಂಡಿತವಾಗ್ಲೂ ಇನ್ನೂ ಉನ್ನತ ಫಲಗಳನ್ನ ನೋಡ್ಬೋದು. ಕೆಟ್ಟ ದಶಾಭುಕ್ತಿ ನಡೀತಿದೆ ಅಂದಾಗ ಸ್ವಲ್ಪ ನೋವಂತೂ ಖಂಡಿತ ಆಗೇ ಆಗುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗಿ ಬರುತ್ತೆ. ಇನ್ನು 2ನೇ ಮನೆ ಅಂತ ಬಂದಾಗ ನೋಡಿ, 2ನೇ ಮನೆಗೆ ನಿಮಗೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ ಫಿನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಫ್ಯಾಮಿಲಿನಲ್ಲಿ ನಿಮಗೆ ನಿಮ್ಮ ಮಾತಿಗೆ ಒಂದು ಬೆಲೆ ಕೊಡೋಕ್ಕೆ ಶುರು ಮಾಡ್ತಾರೆ, ಒಂದು ಗೌರವ ಕೊಡೋಕ್ಕೆ ಶುರು ಮಾಡ್ತಾರೆ. ನೀವೇನಾದರೂ ಹೇಳಿದ್ರೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕು ಅನ್ನೋಂಥ ಮನಸ್ಥಿತಿನ ಬೆಳೆಸ್ಕೊತಾರೆ. ಇನ್ನು ನಿಮಗೆ 3ನೇ ಮನೆ ಅಂತ ನೋಡೋಕೆ ಬಂದಾಗ ರಾಹು ಕುತ್ಕೊಂಡಿರೋದ್ರಿಂದ ನಿಮ್ಮ ಫ್ರೆಂಡ್ಸಿಂದ ಆಗಿರ್ಬೋದು ಅಥವಾ ನಿಮ್ಮ ಸಿಬ್ಲಿಂಗ್ಸಿಂದ ಆಗಿರ್ಬೋದು ಕೆಲವು ಸಮಸ್ಯೆಗಳು ನಿಮಗೆ ಬರುತ್ತೆ. ರಾಹು ಯಾವಾಗಲೂ ಕೂಡ ಮೇಲ್ನೋಟಕ್ಕೆ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು ಒಳಗಡೆ ಏನೋ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ಏನೋ ಒಂದು ನೆಗೆಟಿವಿಟಿನ ಮಾಡ್ತಾ ಇರ್ತಾರೆ. ಸೊ ಈ ವಿಚಾರದಲ್ಲಿ ತುಂಬಾ ಎಚ್ಚರವಾಗಿರಬೇಕಾಗತ್ತೆ ನೀವು. ಇನ್ನು 4th ಹೌಸ್ ಅಂತ ನೋಡೋಕೆ ಬಂದಾಗ ಶನಿ ಗ್ರಹ ಮತ್ತು ಗುರುವಿನ ಒಂದು ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಒಂದು ಪರಿಹಾರ ಕೂಡ ಸಿಗ್ತಾ ಇರುತ್ತೆ. ಹಾಗೆ ನೀವು ಏನಾದ್ರು ಭೂಮಿ ವ್ಯವಹಾರಗಳು ಮಾಡ್ತಾರೆ, ಸ್ವಲ್ಪ ಸ್ಲೋವಾಗಿ ಕೆಲಸ ಆದರೂ ಕೂಡ ಖಂಡಿತವಾಗ್ಲೂ ನೀವು ಅಂದ್ಕೊಂಡು ನಿರೀಕ್ಷೆ ಏನಿರುತ್ತೆ ಅದೇ ರೇಟ್ಗೆ ನಿಮಗೆ ಸೇಲ್ ಆಗುವಂಥದ್ದು, ಅಥವಾ ಭೂಮಿ ಮೇಲೆ ಲಿಟಿಗೇಷನ್ಸ್ ಏನಾದರೂ ಬಂದಿದ್ದರೆ ನಿಮ್ಮ ಪರವಾಗಿ ಅದು ಆಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ನೀವೇನಾದರೂ ಕಾರ್ ತೊಗೋಬೇಕು, ಜಾಗ ತೊಗೋಬೇಕು ಅಂದರೆ ಸ್ವಲ್ಪ ನಿಧಾನ ಆಗ್ಬೋದು, ಕೆಲಸ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇನ್ನು ನಿಮಗೆ ಕುಜ ಮತ್ತು ಗುರು ಅಂತ ನೋಡೋಕೆ ಬಂದಾಗ 8ನೇ ಮನೇಲೆ ಕೂತ್ಕೊಂಡಿದ್ದಾರೆ. ಸೊ ಇದರಿಂದ ಕೆಲವು ಸಮಸ್ಯೆಗಳು ಬರುತ್ತೆ ಅಂತ ನಾನು ಹೇಳಿದ್ದೆ. ಅಂದರೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಇರ್ಬೋದು ಅಂತ ಹೇಳಿದ್ದೆ. ಸೊ ವಾಹನ ಚಲಾವಣೆ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ. ನೋಡ್ಕೊಂಡು ಓಡಿಸ್ಕೊಂಡು ಹೋಗೋದ್ರಿಂದ ಯಾವುದೇ ಸಮಸ್ಯೆಗಳು ದೊಡ್ಡ ರೀತಿಯಲ್ಲಿ ಬರೋದಿಲ್ಲ. ಇನ್ನು 9ನೇ ಮನೆಯಲ್ಲಿ ಯಥಾ ಪ್ರಕಾರ ಕೇತು ಮತ್ತು ಸೂರ್ಯ ಗ್ರಹಗಳಿರೋದ್ರಿಂದ ಅದೃಷ್ಟದ ಮನೆ ಅದಾಗಿರುತ್ತೆ. ಕೇತು ಅಲ್ಲಿರೋದ್ರಿಂದ ಏನಾಗುತ್ತೆ, ಸ್ಪಿರಿಚುವಲ್ ಟ್ರಾವೆಲ್ ಅಂತೂ ತುಂಬ ಚೆನ್ನಾಗಿ ಮಾಡ್ತೀರಾ, ದೇವ್ರ ಮೇಲೆ ಭಕ್ತಿ ಅಂತೂ ತುಂಬ ಜಾಸ್ತಿ ಆಗುತ್ತೆ. ಆದರೆ ಆರೋಗ್ಯಕ್ಕೆ, ನಿಮ್ಮ ತಂದೆ ಆರೋಗ್ಯಕ್ಕೂ ಆದಷ್ಟು ಒಳ್ಳೆಯದಲ್ಲ. ಅಥವಾ ನಿಮ್ಗೇನೋ ಒಂದು ಅದೃಷ್ಟಕರವಾದ ಕೆಲವು ವಿಚಾರಗಳು ಬರ್ತಾ ಇದೆ ಅಂದರೆ ಅದರಲ್ಲಿ ಸ್ವಲ್ಪ ತಡೆ ಆಗೋದಾಗಿರ್ಬೋದು, ನಿಧಾನಗತಿನೆಲ್ಲ ಕೆಲಸ ಆಗೋದಾಗಿರ್ಬೋದು ಆಗೇ ಆಗತ್ತೆ. ಜೊತೆಗೆ ಸೂರ್ಯ ಅದೇ 9ನೇ ಮನೇಲಿ ಇರೋದ್ರಿಂದ ನಿಮ್ಮ ಮೇಲಧಿಕಾರಿಗಳಿಂದ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಫೀಸರ್ಗಳಿಂದ ಆಗಿರ್ಬೋದು, ರಾಜಕಾರಣಿಗಳಿಂದ ಆಗಿರ್ಬೋದು ಅನುಕೂಲಗಳಾಗುವಂಥ ಸಮಯ ಆಗಿರುತ್ತೆ. ನೀವೇನಾದರೂ ಗೌರ್ಮೆಂಟ್ ಜಾಬಲ್ಲಿದ್ದರೆ ಅಥವಾ ನೀವೇ ಒಂದು ಸಂಸ್ಥೆಗೆ ಬಾಸ್ ಆಗಿದ್ದರೆ
ಖಂಡಿತವಾಗ್ಲೂ ಒಂದು ಅನುಕೂಲಕರವಾದ ಒಂದು ಪರಿಸ್ಥಿತಿ ನಿಮಗೆ ಸಿಕ್ಕೇ ಸಿಗುತ್ತೆ. ಇನ್ನು 10ನೇ ಮನೆ ಅಂತ ಬಂದಾಗ 10ನೇ ಮನೆ ಅಧಿಪತಿಯಾಗಿರುವಂತಹ ಬುಧ ಗ್ರಹ ಅದೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಸೊ ಕೆಲಸಗಳಲ್ಲಿ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಬಿಸ್ನೆಸ್ ಮಾಡ್ತಿರೋರಿಗೆ ಅನುಕೂಲಗಳು ಜಾಸ್ತಿ ಆಗುತ್ತೆ. ಅಂದ್ಕೊಂಡಂಥ ಕೆಲಸಗಳನ್ನ ಸ್ವಲ್ಪ ಬೇಗ ಬೇಗ ಮಾಡಿ ಮುಗಿಸೋವಂಥ ಒಂದು ಸಮಯ ಇದಾಗಿರುತ್ತೆ. 11ನೇ ಮನೆ ಅಂತ ಬಂದಾಗ 11ನೇ ಮನೆ ಅಧಿಪತಿ ಶುಕ್ರ ಅದೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ಕೂಡ ಲಾಭ ತೊಗೊಂಬಂದು ಕೊಡ್ತಾನೆ. ಸೊ ಅದೊಂದು ನಿಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಏನು ಕೆಲಸ ಕೈ ಇಟ್ಟರು ಕೂಡ ಆ ಕೆಲಸಗಳು ನಿಮಗೆ ಸಕ್ಸಸ್ ಆಗ್ತಿರುತ್ತೆ, ಲಾಭನ ತೊಗೊಂಬಂದು ಕೊಡ್ತಾ ಇರುತ್ತೆ. 12ನೇ ಮನೆಗೂ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಇನ್ಮೇಲೆ ನೀವೇನಾದರೂ ಹೊರದೇಶಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ಸ್ಟಡಿ ಪರ್ಪಸ್ಗಾಗಿರ್ಬೋದು, ಸುಮ್ಮನೆ ಹೊರದೇಶ ನೋಡ್ಕೊಂಡು ಬರೋಣ ಅಂತ ಆಗಿರ್ಬೋದು, ಅದೆಲ್ಲದಕ್ಕೂ ಕೂಡ ನಿಮಗೆ ಅನುಕೂಲಗಳಾಗ್ತಾ ಇರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹದ ಆರಾಧನೆ ಮಾಡ್ಕೋಬೇಕು. ಪ್ರತಿದಿನ ಗುರು ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ನೀವು ಬೃಹಸ್ಪತಿ ಗಾಯತ್ರಿ ಮಂತ್ರ ಅದನ್ನು ನೀವು ಹೇಳ್ಕೊಳ್ಳೋದ್ರಿಂದ ಅಥವಾ ಕೇಳೋದ್ರಿಂದ, ಜೊತೆಗೆ ಕಡಲೆಕಾಳನ್ನ ನೀವು ಪ್ರತಿ ಗುರುವಾರದ ದಿವಸ ನಿರ್ಗತಿಕರಿಗೆ ಅಂದರೆ ನೀಡ್ಫುಲ್ ಪೀಪಲ್ಗೆ ತೊಗೊಂಡೋಗಿ ಕೊಡೋದ್ರಿಂದ, ಈಗ ಕಡಲೆಕಾಳು ಕೊಡೋಕ್ಕಾಗಿಲ್ಲ ಅಂತಾರೆ ನೀವು ಸ್ವೀಟ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಇವಾಗ ಕಡಲೆಕಾಳಿಂದ ಮಾಡಿರುವಂತಹ ಕೆಲವೊಂದು ಬೂಂದಿ ಆಗಿರ್ಬೋದು, ಲಾಡು ಆಗಿರ್ಬೋದು, ಅದನ್ನು ತೊಗೊಂಡೋಗಿ ಡೊನೇಟ್ ಮಾಡೋದ್ರಿಂದನೂ ಕೂಡ ನಿಮಗೆ ಪುಣ್ಯ ಸಿಕ್ಕತ್ತೆ. ಜೊತೆಗೆ ಇನ್ನೊಂದು ಏನು ಮಾಡ್ಕೋಬೋದು ಅಂತ ನೋಡಿದ್ರೆ, ನೋಡಿ ನಿಮಗೆ ಗುರುವಿನ ಅನುಗ್ರಹನೂ ಅಷ್ಟೇ ಚೆನ್ನಾಗಿದೆ, ಅದರಿಂದ ಸಮಸ್ಯೆಗಳು ಬರ್ತಾ ಇದೆ. ಇನ್ನು ಕುಜ ಅಂತ ಬಂದಾಗ ಪ್ರತಿ ಮಂಗಳವಾರದ ದಿವಸ ತೊಗರಿಬೇಳೆನ ತೊಗೊಂಡೋಗಿ ಡೊನೇಟ್ ಮಾಡೋದ್ರಿಂದನೂ ಕೂಡ ನಿಮಗೆ ಬರುವಂಥ ಸಾಕಷ್ಟು ಸಮಸ್ಯೆಗಳಿಂದ ಖಂಡಿತವಾಗ್ಲೂ ನೀವು ಪರಿಹಾರನ ತಗೋಬಹುದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಭವಿಷ್ಯ. ಆದರೂ ಕೂಡ ನಿಮ್ಮ ದಶಾಭುಕ್ತಿ ಆಗಿರ್ಬೋದು, ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದೆಲ್ಲ ಬಹಳ ಬಹಳ ಮುಖ್ಯ ಆಗಿರುತ್ತೆ. ದಯವಿಟ್ಟು ನಿಮ್ಮ ಒಂದು ದಶಾಭುಕ್ತಿ ಏನು ನಡೀತಿದೆ, ಒಳ್ಳೆ ಮನೆಯದು ನಡೀತಿದೆಯಾ ಅಥವಾ ದುಸ್ಥಾನಾಧಿಪತಿಗಳೇನಾದರೂ ಆ್ಯಕ್ಟಿವ್ ಆಗಿದ್ದಾರಾ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಅದಕ್ಕೆ ತಕ್ಕ ಪರಿಹಾರ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಆಗುವಂಥ ಮೇಜರ್ ಪ್ರಾಬ್ಲಮ್ನ ಖಂಡಿತ ರೆಡ್ಯೂಸ್ ಮಾಡ್ಕೋಬೋದು. ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.